ಆಚರಿಸುವಂತ ಒಂದು ಸಮಾರಂಭ ಎನ್ನುವಂಥದ್ದು ಇಲ್ಲಿವರೆಗೂ ನಡೀತಾ ಇತ್ತು. ಆದ್ರೆ ಇದನ್ನ ಕರ್ನಾಟಕ ಸರ್ಕಾರದವರು ಇದನ್ನೊಂದು ಯೂನಿವರ್ಸಲ್ ಆಗಿ ಅಂದ್ರೆ ಸಾರ್ವತ್ರಿಕವಾಗಿ ಇದೊಂದು ಆಚರಣೆಯನ್ನ ಮಾಡಬೇಕು ಎನ್ನುವಂತ ಕಾರಣಕ್ಕಾಗಿ ಮಾಡಿರುವಂತದ್ದು. ಕರ್ನಾಟಕ ಸರ್ಕಾರಕ್ಕೆ ಈ ಒಂದು ಉಪಕ್ರಮಕ್ಕಾಗಿ ಅವರನ್ನ ನಾನು ಅಭಿನಂದಿಸ್ತೀನಿ. ಮತ್ತು ಇಂಥದ್ದೊಂದು ಸ್ತುತ್ಯಾರ್ಹ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಖಂಡಿತವಾಗಿ ಕರ್ನಾಟಕ ಘನ ಸರ್ಕಾರಕ್ಕೆ ನಮ್ಮ ಸಮಾಜದ ವತಿಯಿಂದ ಒಂದು ದೊಡ್ಡ ಕೃತಜ್ಞತೆಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕು, ಏನೇನೋ ವಿಷಯಗಳನ್ನ ಹೇಳ್ತಾ ಇವತ್ತು ಮಾಂತೇಶಣ್ಣ ಕಲ್ತ್ಕೊಳ್ತವರು ಒಂದು ಮಾತನ್ನು ಹೇಳಿದ್ರು. ವೀರಶೈವ ಸಮಾಜ ಹಿಂದೆ ಹೊರಳು ದಾರಿಯಲ್ಲಿದೆ, ವೀರಶೈವ ಲಿಂಗಾಯತ ಸಮಾಜ ಹಿಂದೆ ಹೊರಳು ದಾರಿಯಲ್ಲಿದೆ ಎನ್ನುವಂತ ಒಂದು ಮಾತನ್ನು ಹೇಳಿದ್ರು. ಅದೇನು ಹೊರಳು ದಾರಿ? ಹೀಗಿದ್ದಾಗ ನಾವು ಯಾವುದನ್ನ ಇಲ್ಲಿಯವರೆಗೂ ಅಂದ್ರೆ ಒಂದು ಸಮಾಜವನ್ನ ಹೇಗೆ ಸಂಘಟಿಸಬೇಕು ಎನ್ನುವಂಥದ್ರಲ್ಲಿ ಬಹಳಷ್ಟು ತಪ್ಪಿದೀವಿ ಅಂತ ಅನ್ನಿಸ್ತಾ ಇತ್ತು. ಅವರ ಮಾತಿನಲ್ಲಿ ಕಳಕಳಿ ಇತ್ತು. ಎಲ್ಲರನ್ನ ಒಂದು ವೇದಿಕೆ ಅಂದ್ರೆ ಇಡೀ ಸಮಾಜವನ್ನ, ನಮ್ಮಲ್ಲಿ ರಾಜಕೀಯ ನಾಯಕರು ಹೊರದೈತಾದ್ರೆ ಎಲ್ಲ ಹೊರದೈತು ಅಂತ ಅರ್ಥ. ಹಾಗಾದ್ರೆ ಈ ಸಮಾಜಕ್ಕೆ ಒಂದು ಐಕಾನಿಕ್ ಆದಂತ ಕೆಲವು ಫಿಗರ್ಸ್ಗಳು ಬೇಕಾಗತ್ತೆ. ಅದರಲ್ಲಿ ಬಹಳ ಮುಖ್ಯವಾಗಿ ನನಗೆ ಪೂರ್ವಾಚಾರ್ಯರು ನಮ್ಮ ವೀರಶೈವ ಲಿಂಗಾಯತರಾಗಿರುವಂಥವ್ರಿಗೆ ಹಸ್ತವರ್ಣ ಹೆಂಗೆ ಪಂಚಾಯತ್ ಆಗಬೇಕಾ ಸುಖಸ್ಥವಾಗಿ ಆತ್ಮಬೇಕು ಅನ್ನುವಂಥದ್ದನ್ನು ನಮ್ಮ ಹಿಂದಿನ ಎಲ್ಲರೂ ಹೇಳ್ಕೊಂಡು ಬರ್ತಾರೆ. ಹೀಗಾಗಿ ನಮ್ಮ ನಾಡಿನೊಳಗೆ ಬಹಳ ಅದ್ಭುತವಾಗಿರುವಂಥ ರೀತಿಯಲ್ಲಿ ಸಮಾಜ ಸಂಘಟನೆಯನ್ನು ಮಾಡುವುದರ ಮುಖಾಂತರವಾಗಿ ನಮ್ಮ ನಾಡಿನೊಳಗೆ ಪಂಚಪೀಠಗಳಾಗಿರ್ಬೋದು, ಜೊತೆಗೆ ವಿರಕ್ತ ಮಠಗಳಾಗಿರ್ಬೋದು, ಎಲ್ಲರನ್ನೂ ಕೂಡ ನಮ್ಮವರನ್ನುವಂಥ ಭಾವನೆಯಿಂದ ಇವತ್ತು ವೀರಶೈವ ಸಮಾಜದ ಎಲ್ಲ ಭಕ್ತರಾಗಿರ್ಬೋದು, ಮಠಮಾಂಡವರಾಗಿರ್ಬೋದು, ಅವರೆಲ್ಲರೂ ಕೂಡ ನಾವೆಲ್ಲ ಒಂದೇ ಅನ್ನುವಂಥ ಭಾವನೆಯನ್ನು ಇಟ್ಟುಕೊಂಡು ಬದುಕ್ತಿರುವಂತಹದ್ದು. ಇವತ್ತು ಬರೋ ಒಂದು ಸಣ್ಣ ಪ್ರಮಾಣದ ಕಾರ್ಯಕ್ರಮ ಅಂತ ಟೈಮಿಂಗಿಲ್ಲ. ಇವತ್ತು ನಾವು ಬಹಳ ಜಯಂತಿಗಳನ್ನು ಮಾಡ್ತೇವೆ. ಇವತ್ತು ನಮ್ಮ ನಾಡಿನೊಳಗೆ ಸಾಕಷ್ಟು ಜಯಂತಿಗಳನ್ನು ಮಾಡ್ತೇವೆ. ನಾವು ವೆಂಕಟೇಶ್ವರ ಜಯಂತಿ ಮಾಡ್ತೀವಿ, ನಂತರದಲ್ಲಿ ಬರುವಂತಹ ಬಸವ ಜಯಂತಿಯನ್ನು ಮಾಡ್ತೀವಿ. ಬಹಳಷ್ಟು ವೀರಶೈವ ಲಿಂಗಾಯತ ಧರ್ಮದವರು ಯಾರು ಬಸವಣ್ಣನವರನ್ನ ಬಿಟ್ಟಿಲ್ಲ, ಯಾರು ರೇಣಕರನ್ನ ಬಿಟ್ಟಿಲ್ಲ. ಇದು ಬಹಳ ಚೆನ್ನಾಗಿ ನಮ್ಮ ಸಮಾಜದ ಬಾಂಧವರು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ನಾವು ಭಾವಚಿತ್ರದ ಮೆರವಣಿಗೆಯನ್ನು ನೀಡಿದ್ವಿ. ಆ ಭಾವಚಿತ್ರದ ಮೆರವಣಿಗೆಗಳು ಬರೀ ರೇಣುಕರ ಕೂಟ ಮಾತ್ರ ಇಲ್ಲ, ರೇಣುಕರ ಭಾವಚಿತ್ರ ಮಾತ್ರ ಇಲ್ಲ, ಅಲ್ಲಿ ಬಸವಣ್ಣನವರನ್ನು ಕೂಡ ಜೊತೆಗೂಡಿಸಿಕೊಂಡು ಏನು ಅಂತಂದ್ರೆ ನಾವೆಲ್ಲರೂ ಒಂದು ಎನ್ನುವಂಥದ್ದು, ನಾವೆಲ್ಲ ವೀರಶೈವರು ಒಂದು ಎನ್ನುವಂಥದ್ದು ರೇಣುಕರು ಹೇಳಿದ್ದು. ನಮ್ಮ ಒಳ್ಳೆಯದಕ್ಕ ಬಸವ